ಬೆಂಗಳೂರಲ್ಲಿ ಜಿಬಿಎ ಎಲೆಕ್ಷನ್ಗೆ ಸಂಬಂಧಿಸಿದಂತೆ ಇವತ್ತು ಮಹತ್ವದ ಮೀಟಿಂಗ್ ಒಂದು ನಡೆಯೋದಕ್ಕಿದೆ. ಆ ಮೀಟಿಂಗ್ನಲ್ಲಿ ಚುನಾವಣೆ ಯಾವಾಗ ನಡೆಯುತ್ತೆ ಅನ್ನೋ ಸ್ಪಷ್ಟತೆ ಸಿಗಬಹುದು ಅನ್ನುವಂಥ ನಿರೀಕ್ಷೆ. ಜಿಬಿಎ ಚುನಾವಣೆ ನಡೆಸೋದಕ್ಕೆ ರಾಜ್ಯ ಚುನಾವಣಾ ಆಯೋಗ ಸಿದ್ಧವಾಗಿದೆ. ಆದರೆ ಜಿಬಿಎ ಹೇಳುತ್ತಿದೆ ಜನಗಣತಿಯ ಕಾರಣಕ್ಕಾಗಿ ಸಿಬ್ಬಂದಿ ಕೊರತೆಯ ನೆಪವನ್ನು. ಈ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೆ ಇವತ್ತು ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ನಡೆಯುತ್ತೆ. ಸಿಎಂ ಡಿಸಿಎಂ ಸೇರಿ ಜಿಬಿಎ ಸದಸ್ಯರಿಗೆ ಆಹ್ವಾನ ನೀಡಲಾಗಿದೆ. ಜಿಬಿಎ ಕೊಡ್ತಾ ಇರುವಂತಹ ಕಾರಣ ಜನಗಣತಿ ಪ್ರಕ್ರಿಯೆ ಆರಂಭ ಆಗಿರೋದ್ರಿಂದ, ಕೇಂದ್ರ ಸರ್ಕಾರದ ಜನಗಣತಿ ಪ್ರಕ್ರಿಯೆ ಆರಂಭ ಆಗಿರೋದ್ರಿಂದ ಎಲೆಕ್ಷನ್ ನಡೆಸೋದಕ್ಕೆ ಸೂಕ್ತ ಸಿಬ್ಬಂದಿಗಳಿಲ್ಲ, ಸಿಬ್ಬಂದಿ ಕೊರತೆ ಅನ್ನೋ ಕಾರಣ. ಚುನಾವಣಾ ಆಯೋಗ ಹೇಳುತ್ತಿದೆ ಎಲೆಕ್ಷನ್ ಮಾಡಬೇಕು ರಾಜ್ಯ ಚುನಾವಣಾ ಆಯೋಗ. ಕಾರಣ ಸುಪ್ರೀಂ ಕೋರ್ಟ್ನ ತೀರ್ಪಿದೆ, ಸುಪ್ರೀಂ ಕೋರ್ಟ್ನ ಆದೇಶ ಇದೆ. ಸೊ ಇವತ್ತು ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು ಮೀಟಿಂಗ್ನಲ್ಲಿ ಅಂತ. ಚುನಾವಣೆ ಬೆನ್ನಲ್ಲೇ ರಾಜಕೀಯ ಲೆಕ್ಕಾಚಾರ ನಡೀತಾ ಇರೋ ಹಿನ್ನೆಲೆ ಬೆಂಗಳೂರು ಉಸ್ತುವಾರಿ ಡಿಸಿಎಂ ಡಿಕೆ ಶಿವಕುಮಾರ್ ಚುನಾವಣೆಗೆ ನಿರಾಸಕ್ತಿಯನ್ನು ತೋರಿಸುತ್ತಿದ್ದಾರೆ. ಜನಗಣತಿಯ ನೆಪ ಒಡ್ಡಿ ಚುನಾವಣೆಯನ್ನು ಮುಂದೂಡಿಕೆ ಮಾಡುವಂತ ಯೋಚನೆಯಲ್ಲಿದ್ದಾರೆ. ಚುನಾವಣೆ ನಡೆಯದೇ ಇದ್ರೆ ಡಿಕೆ ಶಿವಕುಮಾರ್ ಅವರಿಗೆ ರಾಜಕೀಯವಾಗಿ ಲಾಭ ಅಂತ, ಚುನಾವಣೆ ನಡೆದರೆ ಸಿಎಂಗೆ ಲಾಭ ಅನ್ನೋ ಲೆಕ್ಕಾಚಾರ. ಅದಕ್ಕಾಗಿ ಜನಗಣತಿಯ ನೆಪ ಒಡ್ಡಿ ಚುನಾವಣೆಯನ್ನು ಮುಂದೂಡುವಂತ ರಾಜಕೀಯ ಲೆಕ್ಕಾಚಾರವೂ ಕೂಡ ನಡೀತಾ ಇರೋದು. ಅದರ ಬಗ್ಗೆ ಅವರು ಕರೆದಿದ್ದಾರೆ, ಪ್ರಿಪರೇಷನ್ ಆಕ್ಟಿವಿಟೀಸ್ನ ಮಾಡ್ತಿದ್ದಾರೆ. ಹೌದು ನಾವು ವಿ ಆರ್ ಆಲ್ವೇಸ್ ವಿ ಆರ್ ಪ್ರಿಪೇರ್ಡ್. ಸೊ ವಿಲ್ ಸಿ ವಾಟ್ ಎವರ್ ಇನ್ಸ್ಟ್ರಕ್ಷನ್ಸ್ ಕಮ್ ಫ್ರಮ್ ದ ಎಲೆಕ್ಷನ್ ಕಮಿಷನ್ ವಿ ವಿಲ್ ಟೇಕ್ ಇಟ್. ನಾವು ಏನು ನಮಗೆ ಏನು ಸಮಸ್ಯೆಗಳೇ ಅವರ ಮುಂದೆ ಇಟ್ಟಿದ್ದೇವೆ, ಸೊ ದೇ ವಿಲ್ ಟೇಕ್ ಅ ಫೈನಲ್ ಡಿಸಿಷನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.